ತುಳುನಾಡಿನ ಹೆಮ್ಮೆಯ ಸಾಧಕಿ, ಪರಿಸರ ಪ್ರೇಮಿ, ಪದ್ಮಶ್ರೀ ಪುರಸ್ಕೃತ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅವರು ವಿಧಿವಶರಾಗಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ 114 ವರ್ಷದ ತಿಮ್ಮಕ್ಕ ಅವರಿಗೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಧ್ಯಾಹ್ನ 12 ಗಂಟೆಗೆ ಅವರು ಬದುಕಿಗೆ ವಿದಾಯ ಹೇಳಿದ್ದಾರೆ. 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ತಿಮ್ಮಕ್ಕ ನಂತರ ರಾಮನಗರದ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಪ್ರವೇಶಿಸಿದರು. ದಂಪತಿಗೆ ಮಕ್ಕಳಾಗದ ಕಾರಣದ ದುಃಖದಲ್ಲಿ ಮುಳುಗದೆ ತಮ್ಮ ಬದುಕನ್ನೇ ಒಂದು ಮಹತ್ವದ ಕಾರ್ಯಕ್ಕೆ ಬಳಸಿಕೊಂಡ ತಿಮ್ಮಕ್ಕ ರಸ್ತೆ ಬದಿಯಲ್ಲಿ ಮರಗಳನ್ನು ನೆಡುವ ಮಹತ್ವದ ಸೇವೆ ಪ್ರಾರಂಭಿಸಿದರು. ಮರಗಳ ನೆಟ್ಟು ತಮಗೆ ಮಕ್ಕಳಿಲ್ಲ ಎನ್ನುವವರನ್ನ ಅವರೇ ನೀಗಿಸಿಕೊಂಡ್ರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಮಾಡಿರುವ ಸಾಮಾಜಿಕ ಸೇವೆ ಮತ್ತು ಅವರ ಈ ಸಾಧನೆಗೆ ಸರಿಸಾಟಿಯೇ ಇಲ್ಲ. ಕುದೂರು ಹುಲಿಕಲ್ ಮಾರ್ಗದ ರಾಜ್ಯ ಹೆದ್ದಾರಿ 99ರ ಬದಿಯಲ್ಲಿ ಹಲವು ಕಿಲೋಮೀಟರ್ಗಳಷ್ಟು ದೂರ ಆಲದ ಮರಗಳನ್ನು ನೆಟ್ಟು ನಿತ್ಯ ನೀರು ಹಾಕಿ ಅವುಗಳನ್ನು ಮಕ್ಕಳಂತೆ ಬೆಳೆಸಿದವರು ತಿಮ್ಮಕ್ಕ. ಇಂದಿಗೂ ಹೆಮ್ಮರವಾಗಿ ನಿಂತಿರುವ ಆ ಮರಗಳೇ ಅವರ ಜೀವನದ ಮಕ್ಕಳಾಗಿವೆ. ಅಕ್ಷರ ಜ್ಞಾನವಿಲ್ಲದಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ತೋರಿದ ಅನುಪಮ ಸೇವೆಗಾಗಿ ತಿಮ್ಮಕ್ಕ ಅವರನ್ನ ದೇಶ ವಿದೇಶಗಳ ಅನೇಕ ಸಂಸ್ಥೆಗಳು ಸಂಭ್ರಮದಿಂದ ಪುರಸ್ಕಾರಗಳ ಮೂಲಕ ಗೌರವಿಸಿದೆ. ತಿಮ್ಮಕ್ಕ ಅವರಿಗೆ ದೊರೆತ ಪ್ರಮುಖ ಗೌರವಗಳು ಯಾವ್ಯಾವುದು ಗೊತ್ತಾ? 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, 2019ರ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, 2020ರಲ್ಲಿ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಪದ್ಮಶ್ರೀ ಸ್ವೀಕರಿಸಿದ ಸಂದರ್ಭದಲ್ಲಿ ತಿಮ್ಮಕ್ಕ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದರನ್ನ ಆಶೀರ್ವದಿಸಿದ ದೃಶ್ಯ ಇಂದಿಗೂ ರಾಷ್ಟ್ರದ ನೆನಪಿನಲ್ಲಿ ಉಳಿದಿದೆ. ತೀರಾ ಅಪರೂಪದ ಘಟನೆ ಎನ್ನುವಂತೆ ಪ್ರಶಸ್ತಿ ಸ್ವೀಕರಿಸಿದ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರಪತಿಗಳ ತಲೆಗೆ ಕೈಯಿಟ್ಟು ಆಶೀರ್ವದಿಸಿದರು. ರಾಮನಾಥ್ ಕೋವಿಂದ್ ಅಷ್ಟೇ ಗೌರವದಿಂದ ಶಿರವಾಗಿ ತಿಮ್ಮಕ್ಕನಿಗೆ ನಮಸ್ಕರಿಸಿದ್ರು. ಪ್ರಧಾನಿಯಾದಿಯಾಗಿ ಈ ವಿದ್ಯಮಾನಕ್ಕೆ ಸಾಕ್ಷಿಯಾದವರು ಪ್ರಧಾನಿ ಮೋದಿ ಚಪ್ಪಾಳೆ ಹೊಡೆಯುತ್ತಲೇ ತಿಮ್ಮಕ್ಕ ನಡೆದುಕೊಂಡು ಬರ್ತಾ ಇರೋದನ್ನು ನೋಡಿದ್ರು. 107 ವರ್ಷದಲ್ಲೂ ಲವಲವಿಕೆ, ಬತ್ತದ ಜೀವನೋತ್ಸಾಹ ಇತರರಿಗೆ ಮಾದರಿಯಂತಿರುವ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿ ಪದಕ ಮತ್ತು ಪತ್ರವನ್ನು ಸ್ವೀಕರಿಸಿದ್ರು. ರಾಷ್ಟ್ರಪತಿ ಭವನದ ಶಿಷ್ಟಾಚಾರಗಳು ತಿಮ್ಮಕ್ಕನ ಮುಗ್ಧತೆಗೆ ಅಡ್ಡಿಯಾಗಲಿಲ್ಲ. ಕಳೆದ ಜೂನ್ನಲ್ಲಿ ತಿಮ್ಮಕ್ಕ ಅವರ ಜೀವನ ಕಥೆಯನ್ನಾಧರಿಸಿ ವೃಕ್ಷಮಾತೆ ಎನ್ನುವ ಸಿನಿಮಾ ಆರಂಭಗೊಂಡಿತ್ತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಒರಟ ಖ್ಯಾತಿಯ ಶ್ರೀ ನಿರ್ದೇಶನದಲ್ಲಿ ಈ ಸಿನಿಮಾ ಸಿದ್ಧವಾಗ್ತಾ ಇತ್ತು. ಸಿದ್ದೇಶ್ ಬರೆದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಕೃತಿಯನ್ನ ಆಧಾರವಾಗಿಸಿಕೊಂಡು ಸಿನಿಮಾ ಮುಂದುವರೆದರೂ ತಿಮ್ಮಕ್ಕ ಅಥವಾ ಅವರ ಕುಟುಂಬದಿಂದ ಅನುಮತಿ ಪಡೆಯಲಾಗಲಿಲ್ಲ. ಹಾಗಾಗಿ ಚಿತ್ರೀಕರಣ ನಿಂತು ಹೋಯಿತು. ಚಿತ್ರತಂಡ ಶೂಟಿಂಗ್ ನಡೆಸ್ತಾ ಇದ್ದ ವೇಳೆ ಪೊಲೀಸರೇ ತಂಡವನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಈ ಚಿತ್ರಕ್ಕೆ ತಮ್ಮ ಅನುಮತಿ ಇಲ್ಲ ಅಂತ ತಿಳಿಸಿದ್ರು. ಬಳಿಕ ತಿಮ್ಮಕ್ಕ ಸ್ವತಃ ಫಿಲ್ಮ್ ಚೇಂಬರ್ಗೆ ತೆರಳಿ ಚಿತ್ರದ ವಿರುದ್ಧ ಅಧಿಕೃತ ದೂರು ದಾಖಲಿಸಿದ್ರು. ಅವರ ಅನುಮತಿ ಇಲ್ಲದೆ ಸಿನಿಮಾ ಮಾಡೋದು ಸರಿಯಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ಅಲ್ಲಿಗೆ ಈ ಸಿನಿಮಾ ನಿಂತು ಹೋಗಿದೆ ಎನ್ನಲಾಗಿದೆ. ತಿಮ್ಮಕ್ಕ ಅವರ ಸೇವೆ ಸಾವಿರಾರು ಮರಗಳನ್ನ ಬೆಳೆಸಿರುವುದು ಒಂದು ಸಣ್ಣ ಕೆಲಸವಲ್ಲ. ಅದು ಒಂದು ಯುಗದ ಪರಿಸರ ಬೋಧನೆ ಮತ್ತು ಭವಿಷ್ಯಕ್ಕೆ ಬುನಾದಿ. ಅವರು ನೆಟ್ಟ ಸಾವಿರಾರು ಗಿಡಗಳು ಇಂದಿಗೂ ಜೀವಂತವಾಗಿ ನಿಂತು ನಾಡಿಗೆ ತಂಪಿನ ನೆರಳಾಗಿವೆ. ಅನಕ್ಷರಸ್ಥೆಯಾದರೂ ಅವರ ಪರಿಸರ ಸೇವೆಯ ಬಗೆಗೆ ಜಗತ್ತು ತಲೆಬಾಗಿದೆ. ಇಂದು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅಗಲಿದ್ರು. ಅವರ ಹೆಸರು ಮರಗಳ ನೆರಳಿನಲ್ಲಿ, ಪ್ರಕೃತಿಯ ಹಸಿರು ತಂಪು ಗಾಳಿಯಲ್ಲಿ ಸದಾ ಉಳಿಯಲಿದೆ. ಕನ್ನಡ ನಾಡು ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ವೃಕ್ಷಮಾತೆಗೆ ಅಂತಿಮ ವಿದಾಯ ಹೇಳ್ತಾ ಇದೆ. ಸಾಲು ಮರದ ತಿಮ್ಮಕ್ಕ ಅನ್ನೋ ಹೆಸರು ಮಾತ್ರ ಅಜರಾಮರವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.